ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಈ ಒಂದು ವಿಚಾರವನ್ನು ನೀವು ಮೊದಲೇ ಕೇಳಿರ್ತೀರಾ, ವಾರ್ತೆಗಳಲ್ಲಿ ಬಂದಿರ್ಬೋದು. ಆದರೂ ಕೂಡ ಸ್ವಲ್ಪ ತಡವಾಗಿ ಆದರೂ ಇವತ್ತು ಈ ಒಂದು ವಿಡಿಯೋವನ್ನು ನಿಮ್ಮ ಮುಂದೆ ಮಾಡಲೇಬೇಕಾದಂತಹ ಒಂದು ಒತ್ತಡದಲ್ಲಿ ನಾನಿದ್ದೇನೆ. ಯಾಕಂತ ಕೇಳಿದರೆ, ನಾವು ನಮ್ಮ ಧರ್ಮ, ಅದು ಇದು ಆಚಾರ ವಿಚಾರ ಮೂಢನಂಬಿಕೆಗಳಿಗೆ ನಾವಿವತ್ತು ಒತ್ತೆಯಾಳಾಗಿರುವುದು ಎಷ್ಟರ ಮಟ್ಟಿಗೆ ಇದೆ ಎನ್ನುವುದರ ಬಗ್ಗೆ ನಾವು ಸಾಮಾಜಿಕವಾಗಿ ಕೆಲವೊಂದು ಬೆಳವಣಿಗೆಗಳನ್ನು ನಿಮ್ಮ ಮುಂದೆ ತರಲೇಬೇಕಾಗಿದೆ. ಇದು ನಡೆದಂತಹ ವಿಚಾರ ಅಂದರೆ ಬಹಳಷ್ಟು ಬೇಸರದ ಸಂಗತಿ. ಯಾಕೆ ಅಂತ ಹೇಳಿದರೆ, ತನ್ನ ಮಗುವನ್ನೇ ಬಲಿ ಕೊಡೋಕೆ ಸಿದ್ಧವಾಗಿದ್ದಂತಹ ಒಂದು ಕುಟುಂಬ, ಆ ಒಂದು ಕುಟುಂಬದಿಂದ ಮಗುವನ್ನು ರಕ್ಷಿಸಿದಂತಹ ಒಂದು ವಿಚಾರ. ಸೊ ಇದು ನಡೆದು ಒಂದು ವಾರಗಳು ಆಗಿಲ್ಲ. ಸೊ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಮಾಹಿತಿ ಇದ್ದರೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಮಾತ್ರ ಅಲ್ಲ, ಈ ಒಂದು ವಿಚಾರಗಳನ್ನು ಸಾಧ್ಯವಾದಷ್ಟು ಜನರಿಗೆ ತಲುಪಿಸಿ. ಯಾಕಂದರೆ ಇವತ್ತಿನ ಈ ಒಂದು ಯುಗದಲ್ಲಿ ಕೂಡ ಇಂತಹ ಮೂಢನಂಬಿಕೆಗಳು ಇದೆ ಅಂತ ಹೇಳಿದರೆ ಅದು ನಿಜವಾಗ್ಲೂ ಅದನ್ನು ಧರ್ಮಾಂಧತೆ ಅಂತ ನಾವು ಕರಿಬೋದು, ಮೌಢ್ಯತೆ ಅಂತ ಕೂಡ ನಾವು ಕರಿಬೋದು. ಸೊ ಇವಿಷ್ಟು ಬೆಳವಣಿಗೆಗಳು ಮುಂದಿನ ದಿವಸಗಳಲ್ಲಿ ಆಗದೇ ಇರಲಿ, ನಾವೆಲ್ಲ ವಿದ್ಯಾವಂತರು ಬುದ್ಧಿವಂತರು ಅನ್ನೋಂತಹ ಒಂದು ಕಾರಣಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಇದು ಎಲ್ರಿಗೂ ಉಪಯೋಗ ಆಗುವಂತಹ ಒಂದು ವಿಡಿಯೋ, ನಿಮಗೆ ಮನವರಿಕೆ ಹಾಕುವಂತಹ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ಚಾನಲನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾದಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಹಳೆಯ ಕಾಲದಲ್ಲಿ ನಿಧಿ ಇದೆ ಅಂತ ನಂಬಿಕೊಂಡು ಮನುಷ್ಯರನ್ನು ಬಲಿ ಕೊಡ್ತಾ ಇದ್ದಂತಹ ಒಂದು ದೊಡ್ಡ ಸಮೂಹ ನಾವು ಕಥೆಗಳಲ್ಲಿ ಕೇಳಿ ಬೆಳೆದವರು, ಎಲ್ರಿಗೂ ಗೊತ್ತೇ ಇದೆ. ಆದರೆ ಇಂದಿನ ಆಧುನಿಕ ಕಾಲದಲ್ಲಿಯೂ ಕೂಡ ಬೆಂಗಳೂರಿನ ಒಂದು ಹಳ್ಳಿಯೊಂದರಲ್ಲಿ ಇಂತಹ ಅಭೂತಪೂರ್ವ ಬೆಚ್ಚಿ ಬೀಳಿಸುವ ಘಟನೆಯೊಂದು ನಡೆದಿರುವಂಥದ್ದು, ಅದಕ್ಕೆ ನಮ್ಮ ರಾಜ್ಯವೇ ಸಾಕ್ಷಿಯಾಗಿರುವಂಥದ್ದು. ಈ ಒಂದು ಘಟನೆ ನಡೆದಿರುವಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಎಂಬಲ್ಲಿ. ಸೂಲಿಬೆಲೆ ಅಂತ ಹೇಳುವಾಗಲೇ ಹಠಾತ್ ಆಗಿ ನಮ್ಮ ಮುಂದೆ ಬರುವಂಥದ್ದು ಚಕ್ರವರ್ತಿ ಸೂಲಿಬೆಲೆ. ಅಂದರೆ ಸುಳ್ಳುಗಳನ್ನೇ ಹೇಳಿಕೊಂಡು ಕುಖ್ಯಾತಿಯನ್ನು ಪಡೆದುಕೊಂಡಂತಹ ಚಕ್ರವರ್ತಿಯ ಹೆಸರು ನಮಗೆ ಮೊದಲು ಬರುವಂಥದ್ದು. ಸೊ ಅದನ್ನು ಬಿಟ್ಟಾಕೋಣ. ಸೂಲಿಬೆಲೆ ಅಂದರೆ ಒಂದು ಊರಿನ ಹೆಸರು. ಸೊ ಆ ಚಕ್ರವರ್ತಿಯ ಮುಂದುಗಡೆ ಸೂಲಿಬೆಲೆ ಇರುವಂತಹ ಒಂದು ಕಾರಣಕ್ಕೆ ಸುಳ್ಳುಗಳನ್ನೇ ಹೇಳಿ ಸಮಾಜವನ್ನು ತಪ್ಪಿಸ್ತಾ ಇದ್ದಂತಹ ಅವರು ವ್ಯಕ್ತಿ ಎನ್ನುವಂತಹ ಒಂದು ಕಾರಣಕ್ಕೆ ಕೂಡ ಸೂಲಿಬೆಲೆ ಒಂದು ರೀತಿಯಲ್ಲಿ ಪ್ರಖ್ಯಾತಿಯನ್ನ ಪಡ್ಕೊಂಡಿರುವಂಥದ್ದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಗ್ರಾಮದ ಜನತಾ ಕಾಲೋನಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಇಲ್ಲಿ ಆರೋಪಿ ಎನ್ನುವಂತಹ ವ್ಯಕ್ತಿಯ ಹೆಸರು ಸೈಯದ್ ಇಮ್ರಾನ್. ಇಮ್ರಾನ್ ಅಂತ ಹೇಳುವಾಗಲೇ ನಮಗೆ ಗೊತ್ತಾಗುತ್ತೆ, ಇಸ್ಲಾಂ ಧರ್ಮ ಪಂಥವನ್ನು ಅನುಸರಿಸುವಂತಹ ವ್ಯಕ್ತಿ. ಇಸ್ಲಾಂ ಧರ್ಮದಲ್ಲಿ ಮೂಢನಂಬಿಕೆಗೆ ಎಳ್ಳಷ್ಟು ಅವಕಾಶ ಇಲ್ಲ ಅಂತ ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಆದರೂ ಕೂಡ ಇಂತಹ ಬೆಳವಣಿಗೆ ನಡೀತಾ ಅಂದರೆ ಅದಕ್ಕೆ ವಿದ್ಯೆಯ ಕೊರತೆ, ಬುದ್ಧಿಯ ಕೊರತೆ ಅಂತಲೇ ನಾವು ಹೇಳ್ಕೋಬೇಕು. ಹಣ ಮತ್ತು ನಿಧಿಯ ಆಸೆಗಾಗಿ ತನ್ನ ಮನೆಯಲ್ಲಿ ಕಂದಕವನ್ನ ತೆರೆದು ಅಲ್ಲಿ ಮಗುವನ್ನ ಬಲಿ ಕೊಡುವಂತಹ ಎಲ್ಲ ಸಿದ್ಧತೆಗಳು ನಡೆದಿತ್ತು. ಸೊ ಆ ಒಂದು ಸಂದರ್ಭದಲ್ಲಿ ಕೆಲವೇ ಕ್ಷಣಗಳು ಕಳೆದಿದ್ರು ಕೂಡ ಆ ಒಂದು ಮಗುವನ್ನ ಬಲಿ ಕೊಡುವಂತಹ ಎಲ್ಲ ಪ್ರಕ್ರಿಯೆಗಳು ಮುಗ್ದು ಹೋಗ್ತಾ ಇತ್ತು. ಆದರೆ ಅಷ್ಟರಲ್ಲೇ ಅಧಿಕಾರಿಗಳು ಬಂದು ಆ ಒಂದು 8 ತಿಂಗಳ ಮಗುವನ್ನ ಬಚಾವ್ ಮಾಡಿರುವಂಥದ್ದು, ಗಂಡು ಮಗು ಬೇರೆ. ಈ ಒಂದು ಅಧಿಕಾರಿಗಳು ಆ ಒಂದು ಮಗುವನ್ನ ರಕ್ಷಣೆ ಮಾಡಿದ ವಿಚಾರವನ್ನೇ ಕೇಳಿದರೆ ನಿಜಕ್ಕೂ ಶಾಕ್ ಆಗುತ್ತೆ. ಅಲ್ಲಿ ಆ ಒಂದು ಆರೋಪಿ ಮತ್ತು ಆರೋಪಿಯ ಹೆಂಡತಿಯಲ್ಲಿ ಅವರಲ್ಲಿ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಇಬ್ಬರಿಂದಲೂ ದ್ವಂದ್ವ ಹೇಳಿಕೆಗಳು ಬರುತ್ತೆ. ಇದು ಪೊಲೀಸರ ಸಂಶಯ ಇಮ್ಮಡಿ ಆಗುವಂಥದ್ದು. ತಕ್ಷಣವೇ ಅವರನ್ನು ಅರೆಸ್ಟ್ ಮಾಡುವಂತಹ ಪ್ರಕ್ರಿಯೆಗಳು ಕೂಡ ಆಗುತ್ತೆ. ಈ ಒಂದು ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಆ ಒಂದು ಮಗುವನ್ನ 11 ತಿಂಗಳ ಹಿಂದೆ ಕೋಲಾರದ ಓರ್ವ ಕೂಲಿ ಕಾರ್ಮಿಕನ ಕೈಯಿಂದ ದತ್ತು ಪಡೆದಿರುವುದಾಗಿ ವಿಚಾರ ಬೆಳಕಿಗೆ ಬಂದದ್ದು. ಸೊ ಆ ಒಂದು ವ್ಯಕ್ತಿಗೆ, ಆರೋಪಿ ಇಮ್ರಾನ್, ಸೈಯದ್ ಇಮ್ರಾನ್ ಅನ್ನುವಂತಹ ವ್ಯಕ್ತಿಗೆ 3 ಹೆಣ್ಣು ಮಕ್ಕಳಿದ್ದಾರೆ. ಆದರೂ ಕೂಡ ಗಂಡು ಮಗು ಇಲ್ಲ ಅನ್ನುವಂತಹ ನೆಪ ಒಡ್ಡಿ ಕೋಲಾರದಿಂದ ಅವರ ಕೂಲಿ ಕಾರ್ಮಿಕನ ಮನೆಯಿಂದ ಗಂಡು ಮಗುವನ್ನು ದತ್ತು ತೆಗೆದಿರುವಂಥದ್ದು. ಸೊ ಈ ಒಂದು ದತ್ತು ಪಡ್ಕೊಂಡಿರುವುದೇ ಬಲಿ ಕೊಡೋದಕ್ಕೋಸ್ಕರ ಅನ್ನುವಂತಹ ವಿಚಾರಗಳು ಕೂಡ ನಂತರ ಹೊರಗಡೆ ಬರ್ತಾ ಇರುವಂಥದ್ದು. ನೋಡಿ, ವಿದ್ಯೆಯಲ್ಲಿ ಕಡಿಮೆ ಇದ್ದರೂ, ಬುದ್ಧಿ ಕಡಿಮೆ ಇದ್ದರೂ ಕೂಡ ಸೈಯದ್ ಇಮ್ರಾನ್ ಏನು ಮಾಡ್ತಾನೆ ಅಂತ ಕೇಳಿದರೆ, ಆ ಒಂದು ಮಗುವಿನ ಹೆಸರಲ್ಲಿ ತಮ್ಮದೇ ಮಗು ಅಂತ ನಕಲಿ ಬರ್ತ್ ಸರ್ಟಿಫಿಕೇಟ್ ಕೂಡ ಮಾಡ್ತಾನೆ. ಸೊ ಇವೆಲ್ಲ ಪ್ರಕ್ರಿಯೆಗಳನ್ನು ಮಾಡಿ ಒಂದು ಹುಣ್ಣಿಮೆಯ ದಿವಸ ಈ ಒಂದು ಮಗುವನ್ನು ಬಲಿ ಕೊಡೋದಕ್ಕೋಸ್ಕರ ಹೊಂಡವನ್ನು ತೋಡಿ ಮನೆಯಲ್ಲಿ ಇವೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ಅನ್ನುವಂತಹ
ಖಚಿತ ಮಾಹಿತಿಯ ಮೇರೆಗೆ ಅಧಿಕಾರಿಗಳು ದಾಳಿ ಮಾಡಿರುವಂಥದ್ದು. ನೋಡಿ, ಇಷ್ಟೆಲ್ಲ ಬೆಳವಣಿಗೆ ಒಂದು ಮನೆಯಲ್ಲಿ ನಡೀತಾ ಇದೆ. ಒಂದು ಮಗುವನ್ನು ಅಷ್ಟೊಂದು ನಿರ್ದಾಕ್ಷಿಣ್ಯವಾಗಿ ಹತ್ಯೆಗೈಯಲಾಗ್ತಾ ಇದೆ. ಬಲಿ ಎನ್ನುವಂತಹ ಹೆಸರಿನಲ್ಲಿ ಒಂದು ಮಗುವನ್ನು ಅಲ್ಲಿ ಮಾರಣಹೋಮ ಮಾಡಲಾಗ್ತಾ ಇದೆ. ಸೊ ಇವೆಲ್ಲವನ್ನು ಒಂದು ರೀತಿಯಲ್ಲಿ ಯಾರೋ ಪುಣ್ಯಾತ್ಮ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಸೊ ಆ ಒಂದು ಖಚಿತ ಮಾಹಿತಿಯ ಮೇರೆಗೆ ಪೊಲೀಸ್ ಅಧಿಕಾರಿಗಳು ಬಂದು ಇಷ್ಟು ದೊಡ್ಡ ಒಂದು ರೀತಿಯ ಮಾರಣ ಹೋಮವನ್ನು ತಡೆದಿರುವಂಥದ್ದು. ಮಕ್ಕಳ ರಕ್ಷಣಾ ಘಟಕ, ಪೊಲೀಸ್ ಅಧಿಕಾರಿಗಳು ಎಲ್ಲ ಸೇರಿಕೊಂಡು ಆ ಒಂದು ಮನೆಗೆ ದಾಳಿ ಮಾಡಿರುವಂಥದ್ದು. ಸೊ ಆ ಒಂದು ಸಂದರ್ಭದಲ್ಲಿ ಒಂದು ಅಗ್ನಿಕುಂಡ, ಆಮೇಲೆ ಈ ಒಂದು ಮಗುವನ್ನು ಬಲಿ ಕೊಡೋದಕ್ಕೆ ತೆಗೆದುಕೊಂಡಂತಹ ಹೊಂಡ, ಆಮೇಲೆ ಪೂಜೆ ಪುರಸ್ಕಾರಕ್ಕೆ ಮಾಡಿಟ್ಟಂತಹ ಎಲ್ಲ ಸಿದ್ಧತೆಗಳು ಆ ಒಂದು ಮನೆಯಲ್ಲಿ ಕಾಣಲಿಕ್ಕೆ ಸಿಕ್ಕಿರುವಂಥದ್ದು. ಸೊ ಈ ಒಂದು ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಕೇಳಿದಂತಹ ಪ್ರಶ್ನೆಗೆ ಇಮ್ರಾನ್ ಹೇಳಿದ ಉತ್ತರ ಆಗಿತ್ತು, ಇಲ್ಲಿ ಹುತ್ತ ಇತ್ತು ಹಾವಿಂದು, ಅದನ್ನ ತೆಗೆಯೋದಿಕ್ಕೆ ಹುಂಡ ಮಾಡಿದ್ದೇವೆ. ಆದರೆ ಆತನ ಪತ್ನಿಯಲ್ಲಿ ಅಧಿಕಾರಿಗಳು ವಿಚಾರಿಸಿದಂತಹ ಸಂದರ್ಭದಲ್ಲಿ ಗಂಡನಿಗೆ ಹುಷಾರಿಲ್ಲ, ಯಾರೋ ಮಾಟ ಮಂತ್ರ ಮಾಡಿದ್ದಾರೆ, ಅದಕ್ಕೋಸ್ಕರ ಈ ಒಂದು ವಿಧಿಯನ್ನು ಪೂರೈಸ್ತಾ ಇದ್ದೇವೆ ಅನ್ನುವಂತಹ ಹೇಳಿಕೆ ಬಂದಿತ್ತು. ಸೊ ಇಬ್ಬರು ವಿರುದ್ಧವಾದಂತಹ ಹೇಳಿಕೆಯನ್ನು ನೀಡಿದಂತಹ ಸಂದರ್ಭದಲ್ಲಿ ಒಬ್ವಿಯಸ್ಲಿ ಪೊಲೀಸರಿಗೆ ಮೊದಲೇ ಸಂಶಯ ಇತ್ತು, ಮೊದಲೇ ಮಾಹಿತಿ ಸಿಕ್ಕಿತ್ತು. ನಂತರ ಈ ಒಂದು ಅನುಮಾನಗಳು ಹೆಚ್ಚಾಗ್ತಾ ಹೋಯಿತು. ಏನೋ ಅದೃಷ್ಟ ಅಂತ ಹೇಳಬೇಕು, ಆ ಮಗುವಿಗೆ ಇನ್ನೂ ಜೀವನ ನಡೆಸಬೇಕಾದಂತಹ ಎಲ್ಲ ಅರ್ಹತೆ ಇತ್ತು ಅನಿಸ್ಬೇಕು. ಸೊ ಮಕ್ಕಳ ರಕ್ಷಣಾ ತಂಡ ಬಂತು, ಆಮೇಲೆ ಅಧಿಕಾರಿಗಳು ಬಂದು ಆ ಒಂದು 8 ತಿಂಗಳ ಮಗುವನ್ನು ರಕ್ಷಣೆ ಮಾಡಿ ಮಕ್ಕಳ ರಕ್ಷಕ ಘಟಕಕ್ಕೆ ಈ ಒಂದು ಮಗುವನ್ನು ಕಳುಹಿಸಿಕೊಟ್ಟಿರುವಂಥದ್ದು. ಪ್ರಸ್ತುತ ಈ ಮಗು ಆರೋಗ್ಯದಿಂದಿದ್ದು ಈ ಒಂದು ವಿಚಾರಣೆಯ ಬಗ್ಗೆ ಬಲಿ ಕೊಡೋದಕ್ಕೆ ಸಿದ್ಧತೆ ಮಾಡ್ತಾ ಇದ್ದಂತಹ ವಿಚಾರದ ಬಗ್ಗೆ ತನಿಖೆಗಳನ್ನು ಪೊಲೀಸರು ಇವಾಗ ಆರಂಭ ಮಾಡಿ ಈ ಒಂದು ಪ್ರಾಥಮಿಕ ಹಂತದಲ್ಲಿ ಒಂದು ವರದಿ ಬರ್ತಾ ಇರುವಂಥದ್ದು. ನೋಡಿ, ಈ ಒಂದು ಜಾಗತಿಕ ಮಟ್ಟದಲ್ಲಿ ತಂತ್ರಜ್ಞಾನ ಯಾವ ರೀತಿಯಲ್ಲಿ ಬೆಳೀತಾ ಇದೆ, ಆದರೆ ಮನುಷ್ಯ ಎಷ್ಟೊಂದು ಮೌಢ್ಯರಾಗ್ತಾ ಹೋಗ್ತಾ ಇದ್ದಾರೆ. ನಾವು ಬರೀ ಈ ಒಂದು ವಿಚಾರದಲ್ಲಿ ಮಾತ್ರ ಹೇಳ್ತಾ ಇಲ್ಲ, ನಮ್ಮ ದೇಶದ ರಾಜಕಾರಣ ಅಥವಾ ನಮ್ಮ ರಾಜ್ಯದ ರಾಜಕಾರಣ, ಜನರ ವಿದ್ಯಾವಂತರನ್ನೇ ಮರುಳು ಮಾಡುವಂತಹ ರಾಜಕಾರಣಿಗಳು ಧರ್ಮದ ಹೆಸರಿನಲ್ಲಿ ಧರ್ಮ ವಿನಾಶದಲ್ಲಿದೆ, ಅತಂತ್ರದಲ್ಲಿದೆ ಅಂತ ಹೇಳಿಕೆಗಳನ್ನು ಕೊಟ್ಟು ಜನರಿಗೆ ಮಂಕು ಬೂದಿ ಎರಚಿ ಜನರನ್ನ ಮರುಳು ಮಾಡ್ತಾ ಇಲ್ವಾ? ಅದೇ ರೀತಿಯಲ್ಲಿ ಇದು ಕೂಡ ಒಂದು ರೀತಿ ಬಲಿ ಕೊಟ್ಟು ನಿಧಿಯನ್ನು ಸಂಪತ್ತನ್ನು ಪಡೆದುಕೊಳ್ಳುವುದರ ಹಿಂದೆ ಹೋಗಿ ಆ ಒಂದು ಮಗುವನ್ನು ನಿರ್ದಾಕ್ಷಿಣ್ಯವಾಗಿ ಹತ್ಯೆ ಮಾಡುವಂತಹ ಎಲ್ಲ ಸಿದ್ಧತೆಗಳು ಮಾಡಿದರು. ಆದರೆ ನೋಡಿ, ಇವತ್ತು ವಿದ್ಯಾವಂತರು ಎನಿಸಿಕೊಂಡವರು ಕೂಡ ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗ್ತಾರೆ. ಬರೀ ಆ ವಿದ್ಯಾವಂತರು ಬುದ್ಧಿಹೀನರು ಮಾತ್ರ ಅಲ್ಲ, ವಿದ್ಯೆ ಇರುವವರು ಕೂಡ ಇದರ ಹಿಂದೆ ಹೋಗುವಂಥವರು. ನಾವು ತಂತ್ರಜ್ಞಾನ ಎಷ್ಟರ ಮಟ್ಟಿಗೆ ನಮ್ಮ ಜಗತ್ತಿನಲ್ಲಿ ನಮ್ಮ ದೇಶದಲ್ಲಿ ಬೆಳೀತಾ ಇದೆ, ಇನ್ನೂ ಅಭಿವೃದ್ಧಿಗಳು ಆಗ್ತಾ ಇದೆ, ಎಲ್ಲವನ್ನು ಗಮನಿಸ್ತಾ ಇದ್ದೇವೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಈ ಒಂದು ಧರ್ಮಾಂಧತೆಯ ಅಮಲಿನಲ್ಲಿ ನಾವು ಇಂತಹ ಶಿಷ್ಟಾಚಾರಗಳನ್ನು, ಮೌಢ್ಯತೆಗಳನ್ನು ನಮ್ಮ ಜೀವನದಲ್ಲಿ ಬೆಳೆಸ್ಕೊಂಡಿದ್ದೇವೆ ಅಂದರೆ ನಿಜವಾಗ್ಲೂ ನಾವು ನಮ್ಮನ್ನು ಅವಲೋಕನ ಮಾಡಿಕೊಳ್ಬೇಕು. ನಾವು ಎಷ್ಟು ಹಿಂದಿದ್ದೇವೆ. ನಾವು ಪ್ರತಿಯೊಬ್ಬರೂ ಮುಂದುವರೆದರೆ ಮಾತ್ರ ನಮ್ಮ ದೇಶ ಕೂಡ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಸೊ ಇವೆಲ್ಲವನ್ನು ನೋಡಿ, ಇಂತಹ ವಿಚಾರಗಳು ಜನಸಾಮಾನ್ಯರಿಗೆ ಅರ್ಥವಾಗುವಂತಹ ರೀತಿಯಲ್ಲಿ ವಿವರಿಸುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ಸಾಧ್ಯವಾದಷ್ಟು ಜನರಿಗೆ ತಲುಪಿಸುವಂತಹ ವ್ಯವಸ್ಥೆಯನ್ನು ಮಾಡಿ, ಮಾತ್ರ ಅಲ್ಲ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.